Hey guys, good morning. Ella, welcome back to my new vlog. ಗೈಸು ನೀವು ನನ್ನ ವ್ಲಾಗಲ್ಲಿ ಗ್ರಾಸರಿ ಶಾಪಿಂಗ್ ಮಾಡೋದೆಲ್ಲ ನೋಡಿದ್ದೀರ ವ್ಲಾಗು. ಬಟ್ ನಾವಿವತ್ತು ಏನಂತಾರೆ ಸ್ವೀಟ್ ಶಾಪಿಂಗ್ ಮಾಡೋಕೆ ಹೋಗ್ತಾ ಇದ್ವಿ. ನಮ್ಮ ಡ್ಯಾಡಿ ಏನೋ ಒಂದಿದೆ ಗೈಸ್, ಅದಕ್ಕೆ ಅದು ಸ್ವೀಟು ನಮ್ಮ ಡ್ಯಾಡಿ ತೊಗೊತಾರೆ ಇವಾಗ. ತೊಗೊಂಡು ಯಾರೋ ಕೊಡೋದಿದೆ. ಸೊ ಅದಕ್ಕೋಸ್ಕರ ಲೆಟ್ಸ್ ಗೋ ಟು ಸ್ವೀಟ್ ಶಾಪಿಂಗ್ ಇನ್ ಅಡ್ಯಾರ ಭವನ A2. ಏನಂದರೆ ಅಡ್ಯಾರ ಭವನ ರೆಸ್ಟೋರೆಂಟಿಗೆ ಬಂದಿನಿ. ಬನ್ನಿ ಲೆಟ್ಸ್ ಗೋ ಗೈಸ್. ಮೈಕ್ ಏನೋ ಜುಗಾಡ್ ಸ್ವಲ್ಪ ರೆಡಿ ಆಗಿದೆ, ಅದನ್ನೇ ನಿಲ್ಲಿಸ್ತಾ ಇದ್ದೀನಿ. ಹೊಸದು ಮೈಕ್ ಇದು ಬರ್ತಾ ಇದೆ, ಆರ್ಡ್ರ್ ಮಾಡಿದ್ದೀನಿ. ಆ್ಯಂಡ್ ಬರುತ್ತೆ ಗೈಸ್, ಒಳ್ಳೆ ವಾಯ್ಸ್ ಬರುತ್ತೆ. ನೆಕ್ಸ್ಟ್ ಸೇಮ್ ಮೈಕ್ ಆರ್ಡರ್ ಮಾಡಿದ್ದೀನಿ. ರಿಸೀವರ್ ಮೈಕ್ ಅಡ್ವಾಂಟೇಜ್ ಆಗುತ್ತೆ, ಬಿಕಾಸ್ 4 ಮೈಕ್ ಆಗುತ್ತೆ. ರಿಸೀವರ್ ಇದರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ. ಸೇಮ್ ರಿಸೀವರ್ ಇರೋ ಕಾರಣ 4 ಮೈಕು ಒಂದೇ ರಿಸೀವರಿಂದನೂ ಆಪ್ರೇಟ್ ಆಗ್ಬೋದೇನೋ ಗೊತ್ತಿಲ್ಲ. ಬಟ್ 2 ಎಕ್ಸ್ಟ್ರಾ ಮೈಕ್ ಥರ ಅಡ್ವಾಂಟೇಜ್ ಆಗುತ್ತೆ ನನಗೆ. 2 ಎಕ್ಸ್ಟ್ರಾ ಮೈಕ್ ಥರ ಅಡ್ವಾಂಟೇಜ್ ಆಗುತ್ತೆ. ಸೊ ಗೈಸ್ ಬನ್ನಿ ಹೋಗೋಣ ಆ್ಯಂಡ್ ಸ್ವೀಟ್ ಶಾಪಿಂಗ್ ಮಾಡೋಕ್ಕೆ ಅಡ್ಯಾರ ಭವನ ರೆಸ್ಟೋರೆಂಟಲ್ಲಿ. ಲೆಟ್ಸ್ ಗೋ. ಯಾವ ಥರ ಸ್ವೀಟ್ ಸಿಗುತ್ತೆ ಅಂತ ನೋಡೋಣ. ಫೈನಲಿ ಗಾಡಿ ಪಾರ್ಕ್ ಮಾಡಾಯ್ತು ಆ್ಯಂಡ್ ಇವಾಗ ಸ್ವೀಟ್ ಶಾಪಿಂಗ್ ಮಾಡೋ ಹೋಗ್ತಾ ಇದ್ವಿ. ಸೊ ಗೈಸ್ ಫೈನಲಿ ಸ್ವೀಟ್ ಶಾಪಿಂಗ್ ಮಾಡಿರೋದು ಅಡ್ಯಾರ ಭವನ ರೆಸ್ಟೋರೆಂಟ್ ನಿಯರ್ ಅತ್ತಿಬೆಲೆ ಬೆಂಗಳೂರು. ಸೊ ಅದಾದಮೇಲೆ ಹೊರಗಡೆ ಆಮ್ಲ ಅದು ಪ್ರಾಡಕ್ಟ್ಸ್ ತೊಗೊಂಡು ಇವಾಗ ನಮ್ಮ ಸ್ವೀಟ್ನ ತೊಗೊಂಡು ಹೋಗ್ತಾ ಇದ್ವಿ. ಬನ್ನಿ ಲೆಟ್ಸ್ ಗೋ ಗೈಸ್. ಫೈನಲಿ ಸ್ವೀಟ್ ತೊಗೊಂಡಾಯ್ತು ಆ್ಯಂಡ್ ಹೋಗಬೇಕು ಗಾಡಿಯಲ್ಲಿ ಬ್ಯಾಕ್ ಟು ಹೋಮ್. ಗುಡ್ ಈವ್ನಿಂಗ್ ಗೈಸ್. ಫೈನಲಿ ಅಡ್ಯಾರ್ ಬಂದಲ್ಲಿ ಸ್ವೀಟ್ನ ತೊಗೊಂಬಂದು ಆಲ್ರೆಡಿ ತಿಂದಾಯಿತು. ಆ್ಯಂಡ್ ನಮ್ಮ ಡ್ಯಾಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಸ್ವೀಟ್ನ ತೊಗೊಂಡು ಹಂಚಾಯಿತು. ಆ್ಯಕ್ಚುಲಿ ಅದು ಒಂದು ಪರ್ಸ್ನಲ್ ರೀಸನ್ ನಮ್ಮ ಡ್ಯಾಡಿದು. ಆ್ಯಂಡ್ ಇವಾಗ ಏನಕ್ಕೆ ವ್ಲಾಗ್ನ ಶೂಟ್ ಮಾಡಿದ ಅಂತ ಅದ್ರ ಬಗ್ಗೆ ಹೇಳ್ತೀನಿ, ಕೇಳ್ತಾ ಇರಿ. ಬೇಸಿಕಲಿ ಡಿಸ್ಟ್ರಾಕ್ಷನ್ ಅನ್ನೋದು ಯಾರಿಗೆ ಹೇಳಿದೆ ಹೇಳಿ ಗೈಸ್, ಎಲ್ಲರಿಗೂ ಇರುತ್ತೆ. ಸೊ ನನಗೂ ಒಂಥರ ಡಿಸ್ಟ್ರಾಕ್ಷನ್ ಇದೆ. 1% ಡಿಸ್ಟ್ರಾಕ್ಷನ್ನ ಶೇರ್ ಮಾಡೋಕೆ ಹೋಗ್ತಾ ಇದ್ದೀನಿ. ಏನಂದರೆ ಯೂಟ್ಯೂಬಲ್ಲೇ ಕಾಂಟೆಂಟ್ ಎಷ್ಟು ಕ್ರಿಯೇಟ್ ಮಾಡ್ತೀನಿ ಅದರ ಡಬಲ್ ಕನ್ಸ್ಯೂಮ್ ಮಾಡ್ತೀನಿ. ಆಲ್ರೆಡಿ ಹಳೆ ವಿಡಿಯೋದಲ್ಲಿ ಹೇಳಿಬಿಟ್ಟಿದ್ದೀನಿ. ಕಾಂಟೆಂಟ್ನ ಜಾಸ್ತಿ ಕನ್ಸ್ಯೂಮ್ ಮಾಡಿ ಲಾಸ್ಟ್ ಮೂಮೆಂಟಲ್ಲಿ ಏನೂ ಆ್ಯಕ್ಷನ್ ತೊಗೊಳ್ದೆ, ಏನೂ ವಿಡಿಯೋ ಮಾಡದೆ ಡೈಲಿ ಆ್ಯಕ್ಟಿವಿಟಿ ಏನು ಮಾಡಿದೆ, ಡಿಮೋಟಿವೇಟ್ ಆಗಿ ಮನೇಲಿ ಕೂತ್ಕೊಂಡಾಗ ಗೊತ್ತಾಗುತ್ತೆ. ಆ್ಯಕ್ಷನ್ ತೊಗೋಬೇಕಿತ್ತು, ಕನ್ಸ್ಯೂಮ್ ಮಾಡಬಾರ್ದಿತ್ತು, ಕ್ರಿಯೇಟ್ ಮಾಡಬೇಕಿತ್ತು. 20% ಕನ್ಸ್ಯೂಮ್ ಮಾಡಿ ಅದರಿಂದ ಕಲಿತು 80% ಕ್ರಿಯೇಟ್ ಮಾಡಬೇಕಿತ್ತು, ಆ್ಯಕ್ಷನ್ ತೊಗೋಬೇಕಂತ ಗೊತ್ತಾಯಿತು. ಬಟ್ ಅದೇ ಮಾಡಿದಂಥ ಬೇಜಾರಾಗಿದೆ. ಆ್ಯಂಡ್ ಐ ಹೋಪ್ ಇದನ್ನು ನೆಕ್ಸ್ಟ್ ಟೈಮ್ ಮಾಡಲ್ಲ. ಇದು ಒನ್ ಆಫ್ ಮೈ ಬಿಗ್ಗೆಸ್ಟ್ ಮಿಸ್ಟೇಕ್. ಜಾಸ್ತಿ ಕನ್ಸ್ಯೂಮ್ ಮಾಡ್ತೀನಿ. ಅದರಲ್ಲಿ ದೊಡ್ಡದವ್ರು ಅಂದರೆ ಫುಲ್ಲು ಸಕ್ಸಸ್ಫುಲ್ ಆಗಿರೋ ಕ್ರಿಯೇಟರ್ದೇ ವೀಡಿಯೋ ನೋಡಿದ್ರೆ ನಾವಿನ್ನ ಬಿಗಿನರ್ಸ್ ಅಲ್ಲ. ಸೊ ಅಂದರೆ ಐ ಆಮ್ ನಾಟ್ ಸೇಯಿಂಗ್ ದಟ್ ಐ ಆಮ್ ವೆರಿ ಲೋ. ಐ ಆಮ್ ಜಸ್ಟ್ ಸೇಯಿಂಗ್ ದಟ್ ಐ ಆಮ್ ನಾವು ಸ್ಟಾರ್ಟಿಂಗ್ ಜಾಸ್ತಿ ಗೊತ್ತಿಲ್ಲ ಗೈಸ್ ಅದ್ರ ಬಗ್ಗೆ. ಸೊ ತಿಳ್ಕೊಬೇಕು. ಬರೀ ತಿಳ್ಕೊತಾ ಇದ್ದರೆ ಯೂಸ್ ಇಲ್ಲ, ತಿಳ್ಕೊಬೇಕು, ಹಾಗೆ ಮುಂದೆ ಹೋಗ್ತಾ ಇರಬೇಕು. ಸೊ ಬರೀ ಫುಲ್ ಸಕ್ಸಸ್ಫುಲ್ ಪೀಪಲ್ದೇ ಸ್ಟೋರಿ ನೋಡ್ತಾ ಕೂತ್ಕೊಂಡ್ರೆ ಏನಾಗಲ್ಲ. ಸಕ್ಸಸ್ಫುಲ್ ಪೀಪಲ್ ಏನು ಮಾಡಿದ್ದಾರೆ ಅಂದ್ಬಿಟ್ಟು ಅದ್ರ ಬಗ್ಗೆನೂ ಕಲಿಬೇಕು. ಹಾಗೆ ಗೊತ್ತಾಗುತ್ತೆ ಅವ್ರು ಏನು ಮಾಡಿದ್ದಾರೆ, ಯಾವ ಥರ ಸ್ಟೆಪ್ಸ್ ನಾನು ತೊಗೋಬೇಕು, ಯಾವ ಥರ ರಿಸ್ಕ್ನೆಲ್ಲ ತೊಗೋಬೇಕು, ಯಾವ ಥರ ಮಾಡಿದ್ದಾರೆ ಅಂದ್ಬಿಟ್ಟು. ಸೊ ಸಕ್ಸಸ್ಫುಲ್ ಪೀಪಲ್ ಹೇಳೋ ಸ್ಟೋರಿ ಮಾತ್ರ ಫುಲ್ ಕೇಳ್ಕೊತಾ ಇದ್ದರೆ ಇಟ್ಸ್ ನಾಟ್ ಗೋಯಿಂಗ್ ಟು ಬಿ ವರ್ಕೌಟ್ ಗೈಸ್. ಸೊ ಅವ್ರು ಏನು ಮಾಡಿದ್ದಾರೆ, ಹೇಗೆ ಮಾಡಿದ್ದಾರೆ, ಯಾವ ಥರ ರಿಸ್ಕ್ ತೊಗೊಂಡಿದ್ದಾರೆ, ಯಾವ ಟೈಮಲ್ಲಿ ತೊಗೊಂಡಿದ್ದಾರೆ ಎಲ್ಲ ನೋಡಬೇಕು, ಅವಾಗ ಗೊತ್ತಾಗುತ್ತೆ. ಆ್ಯಂಡ್ ಮೇನ್ಲಿ ನಾವು ತೊಗೊಬೇಕು ಆ್ಯಕ್ಷನ್. ನಾವೇನೋ ಮಾಡಬೇಕು, ಅವಾಗ ಗೊತ್ತಾಗುತ್ತೆ ನಮಗೆ ಯಾವ್ದು ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಇದೆ, ಯಾವ್ದು ಮಾಡಬೇಕಂತ ಇದೀವಿ ಅಂತ. ಒಂದು ಮಿಸ್ಟೇಕ್ ಅಂತ ಗೊತ್ತಾಯಿತು, ಏನಕ್ಕೆ ನಾನು ಗ್ರೋ ಆಗ್ತಾಯಿಲ್ಲ ಅಂತ. ಬಟ್ ಐ ಡೋಂಟ್ ಥಿಂಕ್ ದಿಸ್ ಇಸ್ ದ ರೀಸನ್. ಬಟ್ ಸ್ಟಿಲ್ ಐ ಆಮ್ ಗ್ರೋಯಿಂಗ್ ಲೈಕ್ ಅ ರೂಟ್ ಇನ್ ದ ಅಂಡರ್ ಅಂದರೆ ನಾನೇನು ಕೆಳಗಿಂದ ಬೆಳೀತಾ ಇದ್ದೀನಿ, ನಾನು ಮೇಲೆ ಬೆಳೀತಾ ಇಲ್ಲ. ಸೊ ಲೆಟ್ಸ್ ಕೀಪ್ ಇಟ್ ಪೇಷನ್ಸ್ನ ಇಟ್ಕೊಳ್ಳೋಣ ಆ್ಯಂಡ್ ಹಾರ್ಡ್ ವರ್ಕ್ ಮಾಡ್ತಾ ಇರೋಣ. ಪೇಷನ್ಸ್ನ ಇಟ್ಕೊಂಡು ಹಾರ್ಡ್ ವರ್ಕ್ ಮಾಡ್ತಾ ಮೂವಿಂಗ್ ಫಾರ್ವರ್ಡ್
ಗೈಸ್. ಸೊ ಸ್ವಲ್ಪ ಡಿಮೋಟಿವೇಟಿಂದ ಮೋಟಿವೇಟ್ ಆಗ್ತಾ ಮೇನ್ಲಿ ಇವತ್ತು ಗೊತ್ತಾಗಿರೋದು ಟೇಕ್ ಆ್ಯಕ್ಷನ್, ಡೋಂಟ್ ಕನ್ಸ್ಯೂಮ್, ಕ್ರಿಯೇಟ್. ಅಂದರೆ ಏನೋ ನೋಡ್ತಾ ಇದ್ದಾರೆ ನೋಡೋ ಬದಲು ಮಾಡಿ. ಅಂದರೆ ಓನ್ಲಿ ಪಾಸಿಟಿವ್ ಥಿಂಗ್ ಗೈಸ್, ನೆಗೆಟಿವ್ ಥಿಂಗ್ ಮಾಡಬೇಡಿ. ಡೂ ದ ಪಾಸಿಟಿವ್ ಥಿಂಗ್ಸ್. ಜಸ್ಟ್ ಡೋಂಟ್ ಓನ್ಲಿ ಥಿಂಕ್, ಟ್ರೈ ಟು ಟೇಕ್ ಸ್ಮಾಲ್ ಆ್ಯಕ್ಷನ್ಸ್. ದ ಆ್ಯಕ್ಷನ್ಸ್ ವಿಚ್ ಯು ಟೇಕ್, ಯು ವಿಲ್ ನೋ ದ ರಿಯಾಲಿಟಿ ಆಫ್ ಇಟ್, ಹೌ ಡಸ್ ಇಟ್ ವರ್ಕ್. ಸೊ ಆ್ಯಕ್ಷನ್ ತೊಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಗೈಸ್, ಇವತ್ತು ಬ್ಲಾಗ್ ಶೂಟ್ ಮಾಡೋ ಟೈಮ್ ಆಲ್ಮೋಸ್ಟ್ ಎಷ್ಟಾಗಿದೆ ಅಂದರೆ 11:53 ಆಗಿದೆ ಗೈಸ್. 11:53 PM ಗೈಸ್, ನಾಟ್ PM. ಸೊ ಇಟ್ಸ್ ಓಕೆ ಗೈಸ್, ಮಾಡೋಣ. PM ನೈಟ್ ಟೈಮ್ ಆದರೆ 11:53 PM ನೈಟ್ ಟೈಮ್. ಡೋಂಟ್ ಕ್ರೈ, ಮೋರ್ ಟ್ರೈ ಆ್ಯಂಡ್ ಟೇಕ್ ಆ್ಯಕ್ಷನ್ ಬೇಬಿ.